ಗೊತ್ತಾಗ್ತಿದ್ದಂಗೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿರುವಂಥದ್ದು. ಈಗ ವಿದೇಶದಿಂದಲೇ ಅಂದ್ರೆ ಈಗಾಗಲೇ ಏನು SIT ಕೂಡ ನೋಟಿಸ್ ನೀಡಿತ್ತು. A1 ಆರೋಪಿ, A2 ಆರೋಪಿ 24 ಗಂಟೆಗಳಾಗಿ ಬಂದು ತನಿಖೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ನೀಡಿತ್ತು. ಆದರೂ ಕೂಡ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರು 1 ವಾರ ಸಮಯಾವಕಾಶವನ್ನು ಕೋರಿ ವಕೀಲರ ಮೂಲಕ 1 ವಾರ ಸಮಯಾವಕಾಶವನ್ನು ಕೇಳಿದ್ದಾರೆ. ಇದ್ರ ಪ್ರಕರಣ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ನಮ್ಮ ಜೊತೆ ವಕೀಲರಾಗಿರುವಂತಹ ಅರುಣ್ ಅವರೇ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಪ್ರಜ್ವಲ್ ರೇವಣ್ಣ ಅವರು ಹೊರದೇಶದಲ್ಲಿದ್ದಾರೆ. ಈ ವಿಚಾರ ಸಂಬಂಧಪಟ್ಟಂಗೆ ಏನು ಈಗಾಗಲೇ ಪವರ್ TV ಸುದ್ದಿ ಬಿತ್ತರಿಸಲು ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂಗೆ SIT ಕೂಡ ನೋಟಿಸ್ ನೀಡಿತ್ತು. A1 ಆರೋಪಿ, A2 ಆರೋಪಿ 24 ಗಂಟೆಗಳು ಬಂದು ಹಾಜರು ಆಗಬೇಕು ಅಂತೇಳಿ. ಈಗ ಅವ್ರು ವಿದೇಶದಲ್ಲಿದ್ದಾರೆ. 1 ವಾರ ಸಮಯಾವಕಾಶವನ್ನು ಕೋರಿ ಈಗ ನಿಮ್ಮ ಮೂಲಕ ಪತ್ರ ಬರೆಸಿರುವಂಥದ್ದು. ಏನೆಲ್ಲ ಮಾತುಕತೆ ಆಯಿತು ಸರ್ ಇವತ್ತು ನಿಮ್ಮ ಪ್ರಜ್ವಲ್ ರೇವಣ್ಣ ಮತ್ತು ನಿಮ್ಮ ನಡುವೆ? ಸರ್, ನಾನು ಪ್ರಾಬಬಲಿ ನಿಮ್ಮ ಸ್ಟುಡಿಯೋ ಅಲ್ಲಿ ಯಾರೋ ಒಬ್ಬರು ಆಪೋಸಿಟ್ ಇರ್ತಾರೆ, ಡಿಸ್ಕಷನ್ ಮಾಡ್ತೀವಿ ಅಂದರೆ ಏನು ಡಿಸ್ಕಷನ್ ಆಯಿತು ಅಂತ ಸಮಾಜಕ್ಕೆ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ಮತ್ತು ನಾನು ಅಂದರೆ ಆ್ಯಸ್ ಎ ಅಡ್ವೊಕೇಟ್ ಮತ್ತು ಅವರ ನನ್ನ ಕ್ಲೈಂಟ್, ನನ್ನ ಕಮ್ಯುನಿಕೇಷನ್ ಇಟ್ಸ್ ಎ ಪ್ರಿವಿಲೇಜ್ ಕಮ್ಯುನಿಕೇಷನ್. ಆ್ಯಂಡ್ ಎಸ್ಪೆಷಲಿ ಒಂದು ಕ್ರಿಮಿನಲ್ ಕೇಸ್ ಅಂತ ಆದಂಥ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಕಮ್ಯುನಿಕೇಷನ್ ಮಾಡಿದಾಗ ಅವರ ಕಾನ್ವರ್ಸೇಷನ್ ಏನು ನಡೀತು ಅಂತ ಹೇಳೋದು ತಪ್ಪಾಗುತ್ತೆ. ಒಂದು. ಎರಡನೇದು, ಆ ಕಮ್ಯುನಿಕೇಷನ್ನ ರಿಸಲ್ಟ್ ಏನು ಅಂತ ಆಲ್ರೆಡಿ ಪಬ್ಲಿಕ್ ಡೊಮೇನಲ್ಲಿ ಇದೆ. ಅಂದರೆ ಏನು, ಅವ್ರಿಗೆ 7 ದಿವಸ ಕಾಲಾವಕಾಶ ಬೇಕಾಗಿತ್ತು. ಆ ಕಾಲಾವಕಾಶನ ಕೊಡಿ ಅಂತ ಹೇಳಿ ನಾವು SITಗೆ ಬರೆದಿದ್ದೀವಿ ಅಷ್ಟೇ. ಸರ್, ಈಗ ರೇವಣ್ಣ ಅವ್ರಿಗೂ ವಕಾಲತ್ತು ವಹಿಸಿರೋದು ಅಥವಾ ಪ್ರಜ್ವಲ್ ಅವರು ಮಾತ್ರ ವಕಾಲತ್ತು ವಹಿಸಿರೋದು? ನಾನೀಗ ಆ್ಯಸ್ ಆನ್ ಟುಡೇ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮಾತ್ರ. ಸರ್, ಅಂದರೆ ಈಗ ಇವತ್ತು ಮಾತುಕತೆ ಆಯಿತು ಅಂತ ಹೇಳಿದ್ರಿ, 1 ವಾರ ಸಮಯಾವಕಾಶವನ್ನು ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಅಂದರೆ ಇಂಥ ದಿನವೇ ಬರ್ಬೋದು ಅಂತ ಏನಾದರೂ ನಿಗದಿತವಾಗಿ ಇವತ್ತು ಮಾತುಕತೆ ನಡೀತಾ ಅಂತ? ಸರ್, ನಾನು ಈಗ 7 ದಿವಸ ಕಾಲಾವಕಾಶ ಕೇಳಿದ್ದೀವಿ. ಸೊ 7 ದಿವಸದಲ್ಲಿ ಯಾವತ್ತಾದರೂ ಬರ್ಬೋದು ಸರ್. ಸರ್, ಈಗ SIT ಒಂದು ಕಡೆ ಅಂದರೆ ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ, ಆ ಸಂತ್ರಸ್ತ ಮಹಿಳೆಯರು ಕೂಡ ಒಂದು ಕಡೆ ತನಿಖೆ ನಡೆಸ್ತಾ ಇದೆ. ಜೊತೆಗೆ ಈ ಪೆನ್ ಡ್ರೈವ್ ವಿಚಾರವಾಗಿ, ಪೆನ್ ಡ್ರೈವ್ ಹಂಚಿಕೆ ಮಾಡಿದವರು ಯಾರು ಅಂತೇಳಿ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು. ಈ ವಿಚಾರವಾಗಿ ಏನಾದರೂ ಪ್ರಜ್ವಲ್ ರೇವಣ್ಣ ಅವರು ಇಲ್ಲ ಇದೆಲ್ಲ ಊಹಾಪೋಹ, ಇಲ್ಲ ಅಂದರೆ ಹಳೆ ಕತೆ, ಈ ಪೆನ್ ಡ್ರೈವ್ ವಿಚಾರವಾಗಿ ಏನಾದರೂ ಮಾತಾಡಿದ್ರ ಅಂತ? ಐ ಥಿಂಕ್ ಆನ್ ಎ ಲೈಟರ್ ನೋಟ್ ಐ ವಿಲ್ ಟೆಲ್. ಪ್ರಾಬಬಲಿ ನೀವು ಕೋಆಪರೇಷನ್ ಮಾಡಬೇಕು ಪವರ್ TV ಅವರು. ನಿಮಗೆ ಎಲ್ಲಿ ಸಿಕ್ತು ಅಂತ ನೀವು ಕೋಆಪರೇಟ್ ಮಾಡಿದ್ರೆ ಪ್ರಾಬಬಲಿ ಇಟ್ ವುಡ್ ಬಿ ಹೆಲ್ಪ್ಫುಲ್ ಟು SIT. ಅಲ್ಲ, ಈಗ ಸರ್ಕಾರನೇ ಹೇಳಿದೆಯಲ್ಲ ತನಿಖೆ ಮಾಡಿ, ಅಂದರೆ SITಗೆ ತನಿಖೆ ವಹಿಸಿದೆ ಅಂದರೆ ಯಾರೇ ಇರಲಿ, ರಾಜಕೀಯದವರಾಗಿರಲಿ ಅಥವಾ ಬೇರೆಯವರಾಗಿರಲಿ ಅಥವಾ ಸಂಬಂಧಪಟ್ಟವರಾಗಿರಲಿ, ಯಾರೇ ಇದ್ರೂ ಕೂಡ ತನಿಖೆ ಸತ್ಯಾಸತ್ಯತೆ ಹೊರ ಬರಲಿ ಅಂತೇಳಿ SIT ತನಿಖೆ ರಚನೆ ಮಾಡಿದೆ. ತನಿಖೆ ನಡೀತಾ ಇದೆ ಸರ್. ಅಂದರೆ ಈ ವಿಚಾರವಾಗಿ ನಿಮಗೆ ಈಗ ವಕಾಲತ್ತು ವಹಿಸಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಇಲ್ಲ ಇದು ಹಳೆ ಕತೆ ಅಥವಾ ಹೊಸ ಕತೆ ಅಥವಾ ಏನಾದರೂ ಈ ತುಂಬ ವರ್ಷದ ಹಿಂದಿನ ಕತೆ ಅಂತ ಏನಾದರೂ ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ರಾ ಅಂತ? ನೋಡಿ ಸರ್, ಕತೆ ವ್ಯತೆ ಅದೆಲ್ಲವೂ ಮಾಧ್ಯಮದ ಭಾಷೆ. ನಾನು ಅದನ್ನು ಬಳಸಬಾರ್ದು. ನನ್ನ ಕೆಲಸ ಇರೋದು ನ್ಯಾಯಾಲಯದಲ್ಲಿ. ಸೊ ಹಾಗಾಗಿ ಅವ್ರು ಹಾಕಿರೋ ಪ್ರಕರಣಕ್ಕೆ ಸೀಮಿತವಾಗಿ ನಾನು ಮಾತಾಡೋದು ಇಷ್ಟೇ. ಆ ಪ್ರಕರಣಕ್ಕೆ ಅವರು ತನಿಖೆಗೆ ಸಹಕರಿಸಲಿಕ್ಕೆ ತಯಾರಿದ್ದಾರೆ. ಸೊ ಹಾಗಾಗಿ ಸಹಕರಿಸ್ತಾರೆ ಅಷ್ಟೇ. ಓಕೆ, ಅಂದರೆ ಈಗ 7 ದಿನ ಪತ್ರ ಬರೆದಿದ್ದೀರಿ, ಓಕೆ 7 ದಿನ ಕರ್ಕೊಂಬರ್ತೀವಿ ಅಂತ ಆಗಿದೆ ಸರ್. ಅಂದರೆ ಈಗ ಪತ್ರ ಬರೆದಿದ್ದೀರಲ್ಲ, ಈ CID ಅವರು ನಿಮ್ಗೆ ಯಾವ ರೀತಿ ರಿಯಾಕ್ಷನ್ ಮಾಡಿದ್ದಾರೆ ಅಂತ? ಏನಿಲ್ಲ, ಐ ಥಿಂಕ್ 1 ಅವರ್ ಇದ್ದೆ, ಕೆಲವು ಕಾನ್ವರ್ಸೇಷನ್ಸ್ ಆಯಿತು. ಆ್ಯಂಡ್ ದೇ ಸೆಡ್ ಆಯಿತು ಸರ್, ನೀವು ಕೊಟ್ಟಿದ್ದೀರಲ್ಲ ಸರ್, ನಾವು ವಿ ವಿಲ್ ರೆಸ್ಪಾಂಡ್ ಅಂತ ಹೇಳಿದ್ರು. ನನಗೆ ಐ ಫೀಲ್ ಪ್ರಾಬಬಲಿ ದೇ ವುಡ್ ಡೂ ಇಟ್ ಅಟ್ ದ ಎಂಡ್ ಆಫ್ ದ ಡೇ, ಗೋಯಿಂಗ್ ಬೈ ವಾಟ್ ಈಸ್ ದೇರ್. ನೀವು ಯಾಕೆಂದರೆ ನಾನು ಐ ಡೋಂಟ್ ವಾಂಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಏನಿದೆ, ತಮ್ಮ ಮಾಧ್ಯಮದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಇಟ್. ಅದು ಸತ್ಯವೋ ಸರಿಯೋ ತಪ್ಪೋ ಕಾಲ ನಿರ್ಧರಿಸುತ್ತೆ. ಆದರೆ ನಾನು ಹೇಳೋದು, ಈಗೇನು FIR ಆಗಿದೆಯಲ್ಲ, FIR ಆಗಿರೋದು ಆ FIR ಪ್ರಕಾರನೇ 2022ವರೆಗೂ ನಡೆದಿರುವಂಥ ಘಟನೆಗಳು. 2 ವರ್ಷ ಏನೂ ತನಿಖೆ ಆಗಿಲ್ಲ. ಈಗ ಕಳೆದ ತಿಂಗಳು ಆಗಿದೆ. ಕಳೆದ ವಾರ ಒಂದು FIR ಆಗಿದೆ. FIR ತದನಂತರ ಏನು ಕ್ರಮಗಳು ಜರುಗಿಸ್ತಾರೆ. ನನಗನ್ಸೋದು ಒಬ್ಬ ನನ್ನ ಕಕ್ಷಿದಾರರ ಪರವಾಗಿ 7 ದಿವಸ ಕಾಲಾವಕಾಶ ಕೊಡೋದು ತಪ್ಪೇನು ಆಗೋದಿಲ್ಲ, ಕೊಡಬಹುದು ಅಂತ ನಾನು ನಂಬಿದ್ದೀನಿ ಸರ್. ಸರ್, ಈಗ ನೀವು ನೋಡಿದಂಗೆ ಈಗ ಈ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿಡಿಯೋಸು ಒಂದು ಕಡೆ ವೈರಲ್ ಆಗ್ತಿರುವಂಥದ್ದು. ಜೊತೆಗೆ ಇನ್ನು ಪಬ್ಲಿಕಲ್ಲೂ ಕೂಡ ಮಹಿಳೆಯರು ಹೋರಾಟ, ಬೀದಿಗಿಳಿದು ಹೋರಾಟ ಮಾಡ್ತಿರೋದು, ಬಂಧನ ಆಗಲೇಬೇಕು ಅಂತೇಳಿ. ಈ ವಿಚಾರವಾಗಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ? ಸರ್, ಎಸ್ ಆರ್ ನೋ ಅನ್ನೋ ಉತ್ತರಕ್ಕೆ ಬರಲ್ಲ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನಾನು ಮಾಧ್ಯಮದಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಎಲ್ಲಿ ಸರ್ಕ್ಯುಲೇಟ್ ಆಗಿದೆ ನನಗಂತೂ ಗೊತ್ತಿಲ್ಲ. ಸತ್ಯ ಹೇಳ್ತೀನಿ ಕೇಳಿ. ಯಾವ ಇದರಲ್ಲಿ ಯಾವ ಲಿಂಕಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ಫ್ರ್ಯಾಂಕ್ಲಿ ಸ್ಪೀಕಿಂಗ್. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಇನ್ನೊಂದೇನು ಅಂದರೆ, ಸಮಾಜದಲ್ಲಿ ಎಲ್ಲರದೂ ಒಂದಲ್ಲ ಒಂದು ರೀತಿಯಾದ ಹೋರಾಟ ಇರುತ್ತೆ. ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ, ನೀವು ನಿಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಏನು ಹೋರಾಟ ಮಾಡೋದೋ ಮಾಡ್ತೀರಾ. ಹಾಗೆ ಒಂದು ಸಾಮಾಜಿಕ ವಿಚಾರಗಳಲ್ಲಿ ಹೋರಾಟಗಾರರು ಇರ್ತಾರೆ. ಸೊ ಅವರವರ ಗ್ರೀವಿಯನ್ಸ್ ಬಂದಾಗ, ಅಂದರೆ ಅವರವರ ವಿಚಾರಗಳು ಬಂದಾಗ ಅವರು ಬೀದಿಗೆ ಇಳಿತಾರೆ. ಅದು ಅವರ ಕ್ರಮ, ನಾವನ್ನ ಗೌರವಿಸ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಿನ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಒಟ್ಟಿನಲ್ಲಿ ಸರ್, ಕೊನೆಯದಾಗಿ ಅಂದರೆ 7 ದಿನ ಈಗ ಕಾಲಾವಕಾಶನ ಕೋರಿ ನಿಮಗೆ ನೀವು ಕೂಡ ಪತ್ರ ಬರೆದಿರುವಂಥದ್ದು. ಅಂದರೆ 7 ದಿನ ಆದಮೇಲೆ ಅದರೊಳಗಡೆ ಬರ್ಬೋದಾ ಅಥವಾ 7 ದಿನ ಏನಾದರೂ ಮತ್ತೆ ಏನಾದರೂ ನಿಮಗೆ ರೀಸನ್ ಹೇಳಿ ಏನಾದರೂ ಕಾಲ್ ಬರ್ಬೋದಾ ಅಂತ? ಬರಬಹುದಾ ಅನ್ನೋ ಪ್ರಶ್ನೆಗೆ ನಾನೇನು ಉತ್ತರ ಕೊಡಲಿ?
ಅಂದ್ರೆ 7 ದಿನದೊಳಗಡೆ ಬಂದು ನೀವು ಅವ್ರನ್ನ CID ಮುಂದೆ ಹಾಜರುಪಡಿಸ್ತೀರಾ ಅಂತ? ಅಲ್ಲ, ಈಗ ನನ್ನ ಪತ್ರದಲ್ಲಿ ಇದೆ 7 ದಿವಸ ಕಾಲಾವಕಾಶ ಕೊಡಿ, ಬಂದು ನಾನು ಸಹಕರಿಸ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಆ ಪತ್ರದ ಪ್ರಕಾರ ನಾವು ನಡ್ಕೋತೀವಿ. ಆಸ್ ಆನ್ ಟುಡೇ ನಾವು ವಿ ವಿಲ್ ಸ್ಟ್ಯಾಂಡ್ ಬೈ ದಟ್ ಲೆಟರ್. ಪೆನ್ ಡ್ರೈವ್ ವಿಚಾರವಾಗಿ ಏನು ಸಂಬಂಧಪಟ್ಟ ನಿಮ್ಮ ಜೊತೆ ಏನು ಡಿಸ್ಕಷನ್ ನಡೆದಿಲ್ವಾ ಸರ್? ಅಲ್ಲ, ನಾನು ಹೇಳಿದ್ನಲ್ಲ ಈಗ, ಇಟ್ಸ್ ಎ ಮಾರ್ಫ್ಡ್ ಒನ್. ನನಗೆ ಅವ್ರು ತಿಳಿಸಿರೋದು ಇಟ್ ಇಸ್ ಎ ಮಾರ್ಫ್ಡ್ ಒನ್. ಪೆನ್ ಡ್ರೈವ್ ಆಗಲಿ, ವಿಡಿಯೋ ಆಗಲಿ, ಪೆನ್ ಡ್ರೈವ್ ಅಲ್ಲ ಇಲ್ಲಿ ಮ್ಯಾಟರ್ ಆಗೋದು. ಇಲ್ಲಿ ಮ್ಯಾಟರ್ ಆಗೋದು ಪೆನ್ ಡ್ರೈವ್ ಒಳಗೆ ಏನಿರೋದು ಅನ್ನೋದು. ಆ ವಿಚಾರಗಳಿಗೆ ಬಂದಾಗ ಅವರು ಇಟ್ಸ್ ಎ ಮಾರ್ಫ್ಡ್ ಒನ್ ಅನ್ನೋದು ಅಷ್ಟೇ. ಅಲ್ಲ, ಅಂದ್ರೆ ಈಗ ಪೆನ್ ಡ್ರೈವ್ ಒಳಗೆ ಏನಿದೆ ಅಂತೇಳಿ ವಿಚಾರ ಈಗಾಗಲೇ ಬಯಲಿಗೆ ಬಂದಿರುವಂಥದ್ದು. ಈ ವಿಚಾರ ಕೂಡ ಈಗಾಗಲೇ SIT ಕೂಡ ತನಿಖೆ ನಡೆಸ್ತಿರುವಂಥದ್ದು. ಈ ವಿಚಾರವಾಗಿ ಯಾರು ಏನು ಅಂತೇಳಿ ನಿಮ್ಮ ಹತ್ರ ಡಿಸ್ಕಷನ್ ಮಾಡಿದ್ರಾ ಅಂತ ಪ್ರಶ್ನೆ ಸರ್. ನೋಡಿ ಬ್ರದರ್, ನಾನು ನಿಮ್ಗೆ ಇದನ್ನೇ ಹೇಳೋದು, ಯು ಶುಡ್ ಗಿವ್ ದ ಫುಲ್ಲೆಸ್ಟ್ ಕೋಆಪರೇಷನ್. ಬಿಕಾಸ್ ನೀವೇ ಹೇಳಿದ್ರಲ್ಲ, ನಿಮ್ಮ ಓಪನಿಂಗ್ ಸ್ಟೇಟ್ಮೆಂಟ್ ಹೇಳಿದ್ರಲ್ಲ, ಬಿಕಾಸ್ ಆಫ್ ನಿಮ್ಮ ಪ್ರಯತ್ನದಿಂದ ಇದೆಲ್ಲ ಆಚೆ ಬಂದಿದೆ. ದಯವಿಟ್ಟು ನಿಮಗೆ ಎಲ್ಲಿಂದ ಮೂಲ ಸಿಕ್ತೋ ಅದನ್ನು ಕೊಡಿ. ಅದು ಸರಿಯಾದ ಮೂಲವಾ ಅಲ್ವೋ ಅಂತ ತಂದು SIT ಮಾಡಲಿ ಅಲ್ವಾ ಎಲ್ಲರೂ. ಯಾಕೆಂದರೆ ನಾವೆಲ್ಲ ಒಂದು ವ್ಯವಸ್ಥೆಯಲ್ಲಿದ್ದೀವಿ. ಅಲ್ಟಿಮೇಟ್ಲಿ ಇದು ಕೋರ್ಟಲ್ಲಿ ನಿರ್ಧಾರ ಆಗಬೇಕಾಗುತ್ತೆ. ಯಾಕಂದರೆ ಪ್ರಕರಣ ಅಂತ ಆದಮೇಲೆ, ಪ್ರಕರಣ ಆಗದೇ ಇದ್ರೆ ಪ್ರಾಬಬಲಿ ನಾನು ಡಿಬೇಟ್ ಮಾಡ್ತಿದ್ದೆ, ನೀವು ಡಿಬೇಟ್ ಮಾಡ್ತಿದ್ರಿ. ಡಿಬೇಟ್ ಕೆಲಸ ಮುಗೀತೀಗ. ಈಗ ಏನಿದ್ರು ಕೇಸ್ ಆಗಿದೆ, ಅದ್ರ ಮೇಲೆ ತನಿಖೆ ಆಗಬೇಕಷ್ಟೇ. ಒಟ್ಟಿನಲ್ಲಿ 7 ದಿನ ಆದ್ಮೇಲೆ ಬರ್ತಾರೆ, ಹಾಜರುಪಡಿಸ್ತೀರಿ ಅಂತ ಹೇಳ್ತಿದ್ದೀರಿ ಸರ್? ನನ್ನ ಪತ್ರದಲ್ಲಿ ಹೇಗಿದೆ ಹಾಗಿದ್ದೀವಿ ಸರ್. ಇದಿಷ್ಟು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ನವಜ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.